ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮದು ಟ್ರಾವೆಲ್ ವ್ಲಾಗ್ದು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ. ನನಗೆ ಎಷ್ಟೆಷ್ಟು ಆಗುತ್ತೆ ಅಷ್ಟಷ್ಟು ಕ್ಲಿಪ್ಸ್ನ ಮಾತ್ರ ತೊಗೊಂಡಿದ್ವಿ. ನೆಕ್ಸ್ಟು ಬೆಟ್ಟದ ಭೈರವೇಶ್ವರ ದೇವಸ್ಥಾನದಿಂದ ನಾವು ಹೊರಟಿದ್ದು ಹೊರ್ನಾಡು ಕಡೆ. ಹೊರ್ನಾಡು ಇಲ್ಲೆಲ್ಲ ಹೋಗೋ ಪ್ಲ್ಯಾನ್ಸೇ ಇರಲಿಲ್ಲ ನಮ್ಮದು. ಆ್ಯಕ್ಚುಲಿ ಸುಮ್ಮನೆ ಬೀಚಿಗೆ ಅಂತಲೇ ನಾವು ಪ್ಲ್ಯಾನ್ ಮಾಡಿದ್ದು. ಬಟ್ ನನ್ನ ಹಸ್ಬೆಂಡ್ ಹೋಗ್ತಾ ಏಕೆಂದರೆ ನಾವು ಭಾನುವಾರ ಮಧ್ಯಾಹ್ನನೇ ಹೊರಟ್ವಿ. ನಾವು ಅಂದ್ಕೊಂಡಿದ್ವಿ ಭಾನುವಾರ ಸಂಜೆ ತಪ್ಪಿಟ್ಟು ಸೋಮವಾರ ಬೆಳಗ್ಗೆನೇ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ವಿ. ಬಟ್ ನನ್ನ ಹಸ್ಬೆಂಡು ಭಾನುವಾರ ಮಧ್ಯಾಹ್ನನೇ ಹೋಗಿದ್ದರಿಂದ ಸೊ ಪ್ಲ್ಯಾನು ಲಾಂಗ್ ಆಯಿತು. ಅದಾದಮೇಲೆ ಬಂದು ಬೆಟ್ಟದ ಭೈರವೇಶ್ವರದಿಂದ ನಾವು ಮೂಡಿಗೆರೆಗೆ ಬಂದ್ವಿ. ಮೂಡಿಗೆರೆ ಹತ್ರ ಬಂದುಬಿಟ್ಟು ಅಲ್ಲಿ ಐಸ್ ಕ್ರೀಮು ಮತ್ತು ತಿನ್ನೋದಕ್ಕೆ ಏನಾದ್ರು ಬಜ್ಜಿ ಇದೆಲ್ಲ ತೊಗೊಂಡು ಇವಾಗ ಅಲ್ಲಿಂದ ಮುಂದೆ ಹೊರಟ್ವಿ. ಮೂಡಿಗೆರೆಗೆಯಿಂದ ನಾವು ಡೈರೆಕ್ಟ್ ಮಂಗಳೂರಿಗೆ ಹೋಗೋಣ ಅಂತ ಫಸ್ಟು ಪ್ಲ್ಯಾನ್ನಲ್ಲಿ ಇದ್ದಿದ್ದು. ಸ್ವಲ್ಪ ಮುಂದೆ ಹೋಗ್ತಾ ಹೊರ್ನಾಡು ಇಲ್ಲಿಗೆ ಹತ್ರ ಆಗುತ್ತೆ. ಫಸ್ಟು ಹೊರ್ನಾಡಿಗೆ ಹೋಗೋಣ ಅಂದರು ನನ್ನ ಹಸ್ಬೆಂಡು. ಸೊ ಹಾಗಾಗಿ ಹೊರ್ನಾಡು ಕಡೆ ಹೊರಟ್ವಿ. ಹೊರ್ನಾಡಿಗೆ ನಾವು ಹೋಗಿರಲಿಲ್ಲ ಯಾವಾಗಲೂ, ಇದೇ ಫಸ್ಟ್ ಟೈಮ್ ಹೋಗಿದ್ದು. ಸೊ ಹಂಗೆ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ ಈ ಸಲ ಟ್ರಿಪ್ನ. ನನಗೆ ಜಾಸ್ತಿ ವೀಡಿಯೋಸ್ಗಳನ್ನೆಲ್ಲ ತೆಗಿಯೋಕ್ಕಾಗಲಿಲ್ಲ. ಬೆಸ್ಟ್ ಥಿಂಗ್ಸ್ ಏನು ಗೊತ್ತಾ, ಬೀಚಲ್ಲಿ ಮಲ್ಕೊಂಡಿದ್ವಿ ನಾವು. ನಾನು ವೀಡಿಯೋನ ಹಾಕ್ತೀನಿ ನೋಡಿ. ನಾನು ತುಂಬ ವೀಡಿಯೋಸ್ನ ಮಾಡಿಲ್ಲ ನಿಜವಾಗ್ಲೂ. ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಂದ್ಬಿಟ್ಟು. ಮತ್ತು ಸ್ಟೋರೇಜ್ ಜಾಸ್ತಿ ಆಗ್ತಿತ್ತು ಫೋನಲ್ಲಿ. ಸೊ ಅದಕ್ಕೆ ಇರೋ ಕ್ಲಿಪ್ಪಿಸ್ನ ಡಿಲೀಟ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ. ಅಲ್ಲಿಂದ ನೆಕ್ಸ್ಟು ಬೆಟ್ಟದ ಭೈರವ ಮತ್ತು ಮೂಡಿಗೆರೆಗೆ ಹೋಗಿ ಅಲ್ಲಿಂದ ನಾವು ಹೊರ್ನಾಡಿಗೆ ಅಂತ ಮತ್ತೆ ಪ್ಲ್ಯಾನ್ ಆಯಿತು. ಹೊರ್ನಾಡಿಗೆ ಹೋಗೋ ದಾರಿಲಿ ನೋಡಿ ಮಕ್ಕಳು ಎಷ್ಟು ಎಂಜಾಯ್ ಮಾಡಿದ್ದಾರೆ. ಯಾಕೆಂದರೆ ಫುಲ್ಲು ಗ್ರೀನ್, ಆ ಕಡೆ ಎಲ್ಲ ಹಿಲ್ಸು. ಇದು ರೋಡ್ಗಳು ಹೆಂಗೆ ಅಂದರೆ ಹಾವು ಹೋಗುತ್ತಲ್ಲ ಆ ಥರ ರೋಡ್ಸ್ಗಳು. ಪಾಪ ನನ್ನ ಹಸ್ಬೆಂಡ್ ಪೊಲೀಸ್ ಕಂಟಿನ್ಯೂ ಡ್ರೈವ್ ಮಾಡಿ ಸುಸ್ತಾಗಿ ಹೋಗ್ಬಿಟ್ರು. ನಾವು ಅಲ್ಲಿ ಹೋಗ್ತಾ ಇದ್ವಾ. ನನಗೆ ಟೀ ಎಸ್ಟೇಟ್ ಅಂದರೆ ತುಂಬ ಇಷ್ಟ ಆಯಿತಾ. ಈ ಚಿಕ್ಕಮಂಗ್ಳೂರು ಸೈಡು ಮತ್ತು ಊಟಿಲೆಲ್ಲ ಟೀ ಎಸ್ಟೇಟ್ ಇದೆ. ಅಲ್ಲಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ನನಗೆ. ಟೀ ಎಸ್ಟೇಟ್ಗೋಸ್ಕರ ಹೋಗ್ಬೇಕು ಅಂತ ಆಸೆ. ಬಟ್ ಏನು ಗೊತ್ತಾ, ಅದನ್ನು ನಾವು ಯಾವಾಗಲೂ ಅನ್ಕೋತಿದ್ರೆ ಅದು ಆಗುತ್ತೆ ಅಂತಾರಲ್ಲ, ಆ ಥರ ನಾವು ಹೋಗೋ ದಾರಿಲಿ ಟೀ ಎಸ್ಟೇಟ್ ಇತ್ತು ನೋಡಿ. ಅದ್ರ ಟಿಪ್ಸ್ನು ಕೂಡ ಹಾಕ್ತೀನಿ. ನಿಜವಾಗ್ಲೂ ತುಂಬಾ ಖುಷಿ. ಏನೋ ಒಂಥರ ನಾನು ಅಂದ್ಕೊಂಡಿದ್ದೆಲ್ಲ ಸಿಕ್ಕಿರೋ ಥರ ಆಸೆ ಫೀಲ್ ಆಯಿತು ನನಗೆ. ಅದರಲ್ಲಿ ಅವರು ದುಡ್ಡು ಬೇರೆ ಕಟ್ಬೇಕಂತ. ಹತ್ಬೋದು ಬಾ. ಹತ್ಬೋದು ಬಾ ಅಮ್ಮ. ಇಲ್ಲಿರ್ತೀನಿ ನಾನು, ಹತ್ಬೋತೀನಿ. ಅಪ್ಪ ಪಾಪ ಮೇಟ್ಪತಿ ಅಪ್ಪತ್ತೀಯ ಅಲ್ಲ, ಅಪ್ಪತ್ತ ಜ್ಯೂಸ್ ತೆಗಿಸ್ಕೊಂಡು ಕುಡಿಯೋ. ಟೀ ಪ್ಲಾಂಟೇಶನ್ ಇಲ್ಲ ರೀ, ಅವ್ಳು ಹಿಡ್ಕೊಂಡು ಹತ್ತಕ್ಕಾಗಲ್ಲ. ನಿಧಾನ ಬಾ. ಚಪ್ಪಲಿ ಬಿಚ್ಚು ಬಾಲೆ, ಚಪ್ಪಲಿ ಬಿಚ್ಚು ಅಮ್ಮು. ಅಮ್ಮ ಫೋನ್ ಕ್ಯಾಮ್ರಾ ತಿರುಗ್ತೈತೆ ಬುಟ್ಟ. ಎಲ್ಲವಳೆ ಓಕೆ ಫ್ರೆಂಡ್ಸ್, ಇವತ್ತು ನಾನು ತುಂಬ ದಿವಸದಿಂದ ಟೀ ಎಸ್ಟೇಟ್ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಇಲ್ಲಿ ಹೊರ್ನಾಡಿಗೆ ಹೋಗ್ತಾ ಇದ್ವಿ. ಇಲ್ಲಿ ಒಂದು ಟೀ ಎಸ್ಟೇಟ್ ಇತ್ತು. ಸೊ ಒಬ್ಬರಿಗೆ 10 ರೂಪಾಯಿ ಕೊಟ್ಟು ಮೇಲೆ ಬರಬೇಕು ಅಂದರು. ನಾನು ತೇಜು ಬಂದಿದ್ದೀವಿ. ನೀವು ನೋಡ್ಬೋದು ಹೆಂಗಿದೆ ಅಂದರೆ. ಇವತ್ತು ತುಂಬ ಖುಷಿ ಆಯ್ತೈತೆ ನನಗೆ. ನನ್ನ ಆಸೆ ಗೊತ್ತಾ, ಟೀ ಎಸ್ಟೇಟ್ ನೋಡಬೇಕು ಅಂತ. ನನ್ನ ಮಗಳ ಸೆಲ್ಫಿ ತಕ್ಕತೈತೆ. ಈ ಕಡೆ ತಿರುಗಿ ತಕ್ಕಂದ ನೋಡಿ. ಅಮ್ಮ ಬಾರೆ, ಒಂದು ರೀಲ್ಸಿಗೆ ಒಂದು ವೀಡಿಯೋ ಮಾಡಿವೆ. ಹೆಂಗೈತೆ ಗೊತ್ತಾ, ಇದ್ರೆ ಇಂಥ ಗ್ರೀನಲ್ಲಿ ಇರಬೇಕು.
ಅಮ್ಮ ಇದ್ರ ಮೇಲೆ ಓ ಮೈ ಗಾಡ್ ಅಮ್ಮೋ ಹೆಂಗೀತೆ ಗೊತ್ತಾ ಅಲ್ಲಿ ನೋಡಲ್ಲಿ ಅಮ್ಮ ಇಲ್ಲ ತಗ ಒಂದು ವಿಡಿಯೋ ಮಾಡ ಚಪ್ಪಲಿ ಬಿಚ್ಚು ಬೇಡ ಆನ್ ಮಾಡಿದೆ ನೋಡ್ಬೇಕು ಇದು ಮಾಡ್ತಾ ಇದ್ದೆ ವಿಡಿಯೋ ಮಾಡ್ತಾ ಇದ್ದ ಈಗ ನೀನು ಇಸ್ಕೊತಿದ್ದ ಕೂತ್ಕ ಹೊತ್ತಿಸ್ಕೇಳಣ್ಣ ನಂಗೂ ಹೊಸ ಕೊಡು ಅದೇ ಅತ್ತ ಮಾಮ ನೋಡ್ರಿ ಒಂದ್ಸತಿ ಎಲ್ಲ ತಂತಿ ಬೆಲೆ ಹಾಕ್ಯವ್ರಿ ನೋಡಿ ಹತ್ತತ್ತರ ಎಲ್ಲಿರುತ್ತೆ ಅಲ್ಲಿ ತಂತಿ ಬೆಲೆ ಹಾಕೋರಿ ಚೆನ್ನಾಗಿ ಅದಕ್ಕೆ ಒಂದು ದಿವಸ 2 ದಿವಸ ಒಂದೊಂದಿಲ್ಲ ಮಾಮಿಗೆ ಬರುತ್ತೆ ನೋಡಿ ದೊಡ್ಡ ಮಾಮಿ ಓ ಇವು ಧರ್ಮಸ್ಥಳದಲ್ಲಿ ರೂಮ್ ಮಾಡಿರಲ್ಲ ಆ ಥರ ಕಣ್ರಿ ಇವು ಇಲ್ಲಿ ಇದ್ರೊಳಗೆ ಹಾಕಿ Sharp left, then turn right. ಯಾಕೆ ಎಲ್ಲಿ ಚೆಡತೈತೆ ಆಮೇಲೆ ಅಲ್ಲಿಂದ ನಾವು ಡೈರೆಕ್ಟ್ ಹೋಗಿದ್ದು ಹೊರನಾಡು ದೇವಸ್ಥಾನ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ನಂದು ಪೀರಿಯಡ್ಸ್ ಎಲ್ಲ ಸ್ಟಾಪ್ ಆಗಿತ್ತು ಸೊ ಹಾಗಾಗಿ ಹೋಗಿದ್ದು ಆಮೇಲೆ ಆಗಿದ್ರು ಹೋದ್ರು ಅಂತ ಅಂದ್ಕೋಬೇಡಿ ಅದಾದಮೇಲೆ ಏನು ಗೊತ್ತಾ ಹೊರನಾಡಲ್ಲಿ ವೀಡಿಯೋ ಮಾಡೋದಕ್ಕೆ ಅಲೋ ಇಲ್ಲ ದೇವಸ್ಥಾನದಲ್ಲಿ ಸ್ವಲ್ಪನೂ ಕೂಡ ಫೋನ್ನೇ ಪ್ಯಾಕೆಟಿಂದ ಎತ್ತೋ ಆಗಿಲ್ಲ ಸೊ ನಾನು ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದಿದ್ರೆ ಬೇರೆ ಥರ ಡ್ರೆಸ್ ಹಾಕ್ಕೊಳ್ವಿ ಬಟ್ ನನಗೆ ಸುಮ್ಮನೆ ಕಾರಲ್ಲಿ ಕೂತ್ಕೊಂಡು ಹೋಗೋದಲ್ವ ಬೀಚ್ವರೆಗೂ ಅಂದ್ಬಿಟ್ಟು ನಾನು ಈ ಫ್ರಾಕ್ಸ್ನ ಹಾಕ್ಕೊಂಡು ಹೋಗಿದ್ದೆ ಅದಾದಮೇಲೆ ಬಂದು ಅಲ್ಲಿ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ಅಲ್ಲಿಂದ ನಾವು ಡೈರೆಕ್ಟು ನಾವೇನು ಅಂದ್ಕೊಂಡ್ವಿ ಅಂದರೆ ಫಸ್ಟು ಅಲ್ಲೇ ಉಳ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ರೂಮ್ಸ್ ಮಾಡಿಕೊಂಡು ಆಮೇಲೆ ಇನ್ನು ಮತ್ತೆ ಬೆಳಗ್ಗೆ ಎದ್ದು ಜರ್ನಿ ಮಾಡೋದು ಬಂದರೆ ಈಗಲೇ ಹೋಗಿ ಅಲ್ಲಿ ಸ್ಟೇ ಆಗೋಣ ಅಂತ ಪ್ಲ್ಯಾನ್ ಆಯಿತು ನಮಗೆ ಗೊತ್ತಿಲ್ಲ ನಾವು ಹೋಗೋ ರೂಟು ಕುದುರೆಮುಖದ ಮೇಲೆ ಹೋಗುತ್ತೆ ಅಂತ ಗೊತ್ತಿಲ್ಲ ಯಾಕೆಂದರೆ ಹೊರನಾಡು ಅನ್ನಪೂರ್ಣೇಶ್ವರಿಯಿಂದ ನಾವು ಸರ್ಚ್ ಮಾಡಿದ ಬೀಚಿಗೆ ಕುದುರೆಮುಖದ ಮೇಲೆ ಹೋಗಬೇಕಿತ್ತು ಬಟ್ ನಮಗೆ ಕುದುರೆಮುಖಕ್ಕೆ ಹೋಗೋವರೆಗೂ ನಮಗೆ ಗೊತ್ತಿಲ್ಲ ಅಲ್ಲಿಗೆ ಹೋಗ್ತೀವಿ ನಾವು ಅಂತ ಹಂಗೆ ಗೊತ್ತಾಗಿದ್ದರೆ ನಾವು
ಇಲ್ಲೇ ಆಲ್ಟ್ ಆಗಿಬಿಡ್ತಿದ್ವಿ. ಸರಿ ಹೋಗೋಣ ಅಂದ್ಬಿಟ್ಟು ಹೋದ್ವಿ, ಮಂಗ್ಳೂರಿಗೆ ಹೋಗೋಣ ಅಂತ. ನಿಜವಾಗ್ಲೂ ಹೇಳ್ತೀನಿ, ನೈಟ್ ಟೈಮ್ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು ಆ ರೂಟಲ್ಲಿ. ಏಕೆಂದರೆ ಕುದುರೆಮುಖ ಸ್ವಲ್ಪ ಹಿಂದೆ, ಕುದುರೆಮುಖದಿಂದ ಸ್ವಲ್ಪ ಮುಂದಕ್ಕೆ ಮಧ್ಯದಲ್ಲಿ ಒಂದು 50 ಕಿಲೋಮೀಟ್ರಷ್ಟು ಒಂದು ಚೂರು ನೆಟ್ವರ್ಕ್ ಸಿಗಲಿಲ್ಲ ನಿಮಗೆ, ಒಂದು ಪಾಯಿಂಟ್ ಅಷ್ಟು. ಮತ್ತು ಯಾವುದೂ ವೆಹಿಕಲ್ ಇರಲ್ಲ, ಫುಲ್ ಅದು ಫಾರೆಸ್ಟ್ ಸೆಕ್ಷನ್ ಅದು. ಸೊ ಅಲ್ಲಿ ಏನಂದರೆ ಚೂರು ನೆಟ್ವರ್ಕ್ ಇಲ್ಲ, ಹಂಗೆ ಹೋಗಬೇಕು. ನಾನು ಅಲ್ಲಿ ಯಾವುದೇ ವೀಡಿಯೋ ಮಾಡಿಲ್ಲ, ಯಾಕೆಂದರೆ ಕತ್ಲೆ ಆಗಿತ್ತು. ಮತ್ತು ಅಲ್ಲಿ ವೀಡಿಯೋ ಮಾಡಿ ಏನು ಕಾಣಿಸೋದಿಲ್ಲ ಅಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಹೊರಟ್ವಿ. ಅಲ್ಲಿಂದ ಉಳ್ಕೊಳ್ಳಲಿಲ್ಲ ನಾವು. ಮತ್ತೆ ಮಂಗಳೂರಿಗೆ ಹೋಗೋ ಅಷ್ಟರಲ್ಲಿ ಆ್ಯಕ್ಚುಲಿ ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಅವ್ರು ಸಾಂಬಾರು ಬಿಡ್ದಂಗೆ ಮುಂದೆ ಹೋದರು. ಆಮೇಲೆ ಅವ್ರು ಹೇಳಿದರು ನೋಡಿ ಏನು ಬರ್ತಿದ್ರೆ ಅಂತ. ಅಲ್ಲಿಂದ ನಾವು ನೆಕ್ಸ್ಟು ಹೋಗಿದ್ದೆ ಮಂಗಳೂರು ಬೀಚ್ಗೆ. ಮಂಗಳೂರಿಗೆ ಹೋಗೋಕ್ಕಾಯ್ತು. ನಮಗೆ ಯಾವುದೇ ರೂಮ್ ಸಿಗಲಿಲ್ಲ. ಅಲ್ಲಿ ಯಾವುದೋ ದೇವಸ್ಥಾನ ಓಪನಿಂಗ್ ಇತ್ತು ಅಂದ್ಬಿಟ್ಟು ಎಲ್ಲ ರೂಮ್ಸು ಬುಕ್ ಆಗಿದ್ದು. ಒಂದು 2 ರೂಮ್ಸ್ ಖಾಲಿ ಇದ್ದು. ಬಟ್ ಅವ್ರು ಹೇಳಿದ್ದು ಎಷ್ಟು ಗೊತ್ತಾ, 3000 ಪ್ಲಸ್ ಅಮೌಂಟ್ ಹೇಳಿದರು. ಆಮೇಲೆ ಸರಿ ಬೀಚ್ ಹತ್ರ ಹೋಗೋಣ ಎಷ್ಟು ಹುಡುಕಿದ್ರು ರೂಮ್ ಸಿಗಲಿಲ್ಲ ನಮಗೆ. ಆಮೇಲೆ ನಾವು ಬೀಚ್ ಹತ್ರ ಬಂದ್ವಾ, ನಿಜವಾಗ್ಲೂ AC ರೂಮಲ್ಲಿ ಸಿಕ್ಕಿರೋ ಥರ ಫೀಲ್ ಆಯಿತು. ಅಲ್ಲೇ ಮಲ್ಕೊಂಡ್ವಿ ನಾವು. ಬೆಡ್ಶೀಟು ದಿಂಬೆಲ್ಲ ತೊಗೊಂಡೋಗಿದ್ವಿ ಬೀಚ್ ಹತ್ರನೇ. ಆ ಚಂದ್ರನ ನೋಡ್ತಾ ಮೊದಲೇ ಏನದು ಬೆಳದಿಂಗ್ಳು ರಾತ್ರಿ ಚಂದ್ರನ ನೋಡ್ತಾ ಮಲ್ಕೊಂಡಿದ್ವಿ. ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅದು. ನಿಜವಾಗ್ಲೂ ತುಂಬ 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 ಖುಷಿ ಆಯಿತು. ನಾವು ರೂಮ್ ಮಾಡ್ಕೊಂಡು ಮಲಗಿದ್ರು ಅಷ್ಟು ಖುಷಿ ಆಗ್ತಾ ಇರಲಿಲ್ಲ ನಮಗೆ ಟ್ರಿಪ್ ಹೋಗಿದ್ದು. ನಿತ್ಯ ಎಂತೂ ಅಲೆನ ನೋಡ್ಕೊಂಡು ಹೆಂಗೆ ಮಲಗಿದ್ಲು ಅಂದರೆ, ಕಣ್ಣು ಅವಳು ನಿದ್ದೆ ಬರೋವರೆಗೂ ಅಲೆ ಬಿಟ್ಟು ಆ ಕಡೆ ಈ ಕಡೆ ಕಣ್ಣೇ ಮಲಗಿದ್ಲು ಅವಳು. ನಮಗೆ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಯಿತು. ನೋಡಿ ಈ ಥರ ಹಾಕೊಂಡು ಮಲಗಿದ್ವಿ. ಅಲ್ಲಿ ಪಾಪ ಮೀನು ಹಿಡಿಯೋರು ಬಂದರು ಆಯಿತಾ, ಬೆಳಗ್ಗೆ ಅವ್ರು ಬಂದಾಗ ಏನಾಯಿತು ಅಂದರೆ ಅಂತ ನಾನಂದರೆ ನಮ್ಮನೆಯವ್ರ ಮನೇಲಿರೋ ಫೀಲಿಂಗ್ ಥರ ಯಾರು ಅಂತ ಹೇಳ್ತಾಯಿದ್ರು. ಪಾಪ ಅವರು ತುಂಬ ಸಾಫ್ಟಾಗಿ ಮಾತಾಡಿದರು. ಮತ್ತು ಅಲೆಗಳು ಜಾಸ್ತಿ ಇತ್ತು, ಓಕೆನಾ. ಈ ಟೈಮ್ ಇನ್ನು ಅಲೆ ಜಾಸ್ತಿ ಇರುತ್ತಂತೆ. ಪಾಪ ಅವರಿಗೆ ಮೀನು ಹಿಡಿಯೋದಕ್ಕೆ ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ವಾಪಸ್ ಹೋದ್ರು ಅವರು. ಇಲ್ಲ ಸರ್, ಇಲ್ಲಿ ತುಂಬ ಜನ ಬಂದು ಇದೇ ಥರ ಮಲ್ಕೋತಾ ಇರ್ತಾರೆ. ಯಾಕೆಂದರೆ ಈ ಬೆನ್ನು ನೋವು ಕೈಕಾಲು ನೋವೆಲ್ಲ ಇರುತ್ತಲ್ವ, ಅದು ಈ ಮರಳ ಮೇಲೆ ಮಲಗಿದ್ದಾಗ ತುಂಬ ಚೆನ್ನಾಗಿ ಹೋಗುತ್ತೆ ಅಂದ್ಬಿಟ್ಟು ಬಂದು ಮಲ್ಕೋತಾರಂತೆ. ನೋಡಿ ನಾವು ಬೆಳಗ್ಗೆ ಓಕೆ ಫ್ರೆಂಡ್ಸ್, ನಾವು ಇವಾಗ ಮಂಗಳೂರಿಗೆ ಬಂದು ಉಳ್ಕೊಂಡಿದ್ವಿ. ಅಂದರೆ ಬೀಚಲ್ಲೇ ಮಲ್ಕೊಂಡಿದ್ವಿ ನಾವು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಸಕ್ಕತ್ತಾಗಿತ್ತು ಗೊತ್ತಾ. ಆದರೆ ನಮ್ಮ ಫಸ್ಟ್ ಟೈಮು ಬೀಚ್ ಹತ್ರ ಮಲ್ಕೊಂಡಿದ್ದು ಸಖತ್ತಾಗಿತ್ತು. ನಮಗೆಲ್ಲೂ ರೂಮ್ ಸಿಗಲಿಲ್ಲ. ಸೊ ಹಾಗಾಗಿ ಅಲ್ಲಿ ಮಲ್ಕೊಂಡ್ವಿ. ತೇಜು ಅಂತೂ ಮಲಗೇ ಇಲ್ಲ. ಎಷ್ಟೊತ್ತಿಗೆ ನೀರಿಗೆ ಬೀಳ್ತೀನಿ ಅಂತ ಓಡಾಡಿರೋದೆ ಅಲ್ವಮ್ಮ. ಇಲ್ಲೇ ನಮ್ಮ ಎದುರುಗಡೆ ಬೀಚ್ ಇದೆ. ಇವಾಗೆಲ್ಲ ವಾಶ್ರೂಮ್ಗೆ ಅಂತ ಬಂದಿದ್ವಿ. ಅದು ಫೋನಲ್ಲಿ ಬೇರೆ ಸ್ಟೋರೇಜ್ ಜಾಸ್ತಿ ಆಗೋಗಿದೆ. ನೋಡೋಣ ಬನ್ನಿ, ವೀಡಿಯೋ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ಹಿಡ್ಕ, ಅದು ಅಪ್ಪಗೆ ಬೇಕು. ಬರುತ್ತೆ, ಇಲ್ಲಿಗೆ ಬರುತ್ತೆ ಬಾ. ಅಪ್ಪ ಫೋನ್ ಮಾಡ್ತೈತಿ ಬಾ. ಅಲ್ಲಿ ಅಪ್ಪ ಬರುತ್ತಂತಲ್ವ. ಇಲ್ಲ, ನಾವೇ ಬೆಳಗ್ಗೆ ಇಲ್ಲೇ ಮಲಗಿದ್ದು, ಇವಾಗ ಇಲ್ಲೇ ಎದ್ದು ಇಲ್ಲೇ ನೀರಲ್ಲಿ ಆಟ ಆಡ್ತಾ ಇದ್ವಿ. ಫ್ರೆಶ್ ಅಪ್ ಆಗಿಲ್ಲ ನಾವು. ಈಗ ನಂದು ಬಾ. ನೀನು ಹುಡುಕಂದ. ರಾತ್ರಿ ಬಂದು
ಇದ್ರೊಳಗೆ ಹಾಕಿಡ. ಓಕೆ ಫ್ರೆಂಡ್ಸ್, ಇದಾದಮೇಲೆ ನನಗೆ ವೀಡಿಯೋ ಮಾಡ್ಕೊಳ್ಳೋದು ನೆನಪೇ ಆಗಿಲ್ಲ ನಿಜವಾಗ್ಲೂ. ಆಟದ ಮಧ್ಯೆ ಮತ್ತು ಅಲ್ಲಿಂದ ಹೊರಟಾಗ ನಿಜ ನಮಗೆ ನೆನಪೇ ಆಗಿಲ್ಲ ವೀಡಿಯೋ ಮಾಡ್ಕೊಳ್ಳೋದು. ಇಲ್ಲಿಗೆ ವೀಡಿಯೋನ ಏನು ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ನಿಮಗೆ ಮತ್ತೊಂದು ಹೊಸ ಡಿಫ್ರೆಂಟ್ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮಿಸ್ ಮಾಡಿದೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬಾಯ್.